ನಮಸ್ಕಾರ ಎಲ್ಲರಿಗೂ. ನಾನು ನಿಮ್ಮ ವಿಭಾ ಶೆಟ್ಟಿ. ವಿಶೇಷವಾದ ಕಾರ್ಯಕ್ರಮಕ್ಕೆ ತಮಗೆಲ್ಲರಿಗೂ ಸ್ವಾಗತ. ವಿಶೇಷವಾದ ಕಾರ್ಯಕ್ರಮ ಅಂದರೆ ಯಾವುದ್ರ ಬಗ್ಗೆ ನಾನು ಮಾತಾಡ್ತಾ ಇದ್ದೀನಿ ಅಂದರೆ ನೋಡಿ, ಶನಿ ವಕ್ರ ಚಲನೆಯ ಬಗ್ಗೆ. 27ನೇ ತಾರೀಕು ಅಂದರೆ ಜುಲೈ ತಿಂಗಳ 27ನೇ ತಾರೀಕು ಶನಿ ಗ್ರಹ ತನ್ನ ವಕ್ರ ಚಲನೆಯನ್ನು ಶುರು ಮಾಡ್ತಾನೆ. ಅಂದರೆ ರೇವತಿ ನಕ್ಷತ್ರದಲ್ಲಿ ಆಲ್ರೆಡಿ 2ನೇ ತಾರೀಕು ಅಂದರೆ ಜುಲೈ 2ನೇ ತಾರೀಕೆ ಬಂದಿದ್ದರೂ ಕೂಡ 27ನೇ ತಾರೀಕು ವಕ್ರ ಚಲನೆಯನ್ನು ಶುರು ಮಾಡ್ತಾನೆ. ಇದರಿಂದ ಯಾವ ರಾಶಿಯವರಿಗೆ ಉತ್ತಮವಾದ ಫಲಗಳಾಗತ್ತೆ, ಯಾವ ರಾಶಿಯವರಿಗೆ ಮಿಶ್ರ ಫಲಗಳಾಗತ್ತೆ ಅನ್ನೋದನ್ನು ತಿಳ್ಕೊಳ್ಳೋಣ. ಮೊದಲನೇದಾಗಿ ಉತ್ತಮವಾದ ಫಲಗಳನ್ನ ಪಡ್ಕೊತಿರೋ ರಾಶಿಗಳು ಯಾವುದು ಅಂದರೆ ಕುಂಭ, ಮೀನ, ವೃಷಭ ಮತ್ತು ವೃಶ್ಚಿಕ ರಾಶಿಯವ್ರಿಗೆ ತುಂಬ ಧನಲಾಭನ ನೋಡಬೇಕಾಗಿ ಬರುತ್ತೆ. ಅಂದರೆ ಮಿಥುನ ರಾಶಿಯವ್ರಿಗೂ ಕೂಡ ಧನಲಾಭ ಸಿಗುತ್ತೆ. ಇನ್ನು ಯಾವ ರಾಶಿಗಳಿಗೆ ತುಂಬ ಮಿಶ್ರ ಫಲನ ಅನುಭವಿಸ್ತಾರೆ ಅಂತ ನೋಡಿದಾಗ ಸಿಂಹ, ಧನಸ್ಸು ಮತ್ತು ಮೇಷರಾಶಿಯವರು ಮಿಶ್ರ ಫಲನ ಅನುಭವಿಸ್ಬೇಕಾಗಿ ಬರುತ್ತೆ. ಯಾವ ರೀತಿಯಾದ ಫಲಗಳು ಸಿಗುತ್ತೆ ಅನ್ನೋದನ್ನು ನಾನು ವಿವರವಾಗಿ ಈಗ ಹೇಳ್ತೀನಿ. ಇನ್ನು ಮೀನ ರಾಶಿಯವರಿಗೆ ಶನಿ ವಕ್ರ ಚಲನೆಯಿಂದ ಏನೆಲ್ಲ ಲಾಭಗಳು ಮತ್ತು ನಷ್ಟಗಳನ್ನ ನೋಡ್ತಾರೆ ಅಂತ ನೋಡಿದ್ರೆ, ಮೊದಲನೇದಾಗಿ ಒಂದು ಬಿಗ್ ರಿಲ್ಯಾಕ್ಸೇಷನ್ ಅಂತೂ ಸಿಗುತ್ತೆ. ಅಂದರೆ ತುಂಬ ದಿವಸಗಳಿಂದ ಏನೋ ಒಂದು ಕಷ್ಟಗಳು, ಫಿನಾನ್ಷಿಯಲ್ ಆಗಿರ್ಬೋದು ಅಥವಾ ಮನೆಯ ವಾತಾವರಣ ಹದಗೆಟ್ಟಿರೋದಾಗಿರ್ಬೋದು, ಒಂದಲ್ಲ ಒಂದು ರೀತಿಯಲ್ಲಿ ಏನಾದರೂ ನೀವು ಸಂಕಷ್ಟಗಳನ್ನ ಅನುಭವಿಸ್ತಾ ಇದ್ದರೆ, ಇನ್ಮೇಲೆ ಏನೋ ಒಂಥರ ನೆಮ್ಮದಿ, ಶಾಂತಿ, ಏನೋ ಒಂಥರ ನಾನು ಐ ಆಮ್ ಡನ್, ಏನೋ ಒಂದು ಮಾಡಿದೆ ಅನ್ನೋವಂಥ ಒಂದು ರಿಲ್ಯಾಕ್ಸೇಷನ್ನ ನೋಡುವಂಥ ಒಂದು ಟೈಮ್ ಆಗಿರುತ್ತೆ. ಜೊತೆಗೇನು ಅಂತಂದರೆ ಅದೇ ಒತ್ತಡಗಳು ಏನು ತುಂಬ ಪ್ರೆಷರ್ ಏನು ಜಾಸ್ತಿ ಇತ್ತು ನಿಮಗೆ, ಅದು ಇನ್ಮೇಲೆ ನಿಮಗೆ ರಿಲ್ಯಾಕ್ಸೇಷನ್ನ ಬಂದುಬಿಡುತ್ತೆ. ಹಳೆಯ ಆಸೆಗಳು ನಿಮ್ಮದು ನೆರವೇರುವಂಥದ್ದು. ಅಂದರೆ ತುಂಬ ಆಸೆ ಇಟ್ಕೊಂಡಿರ್ತೀರಿ. ಏನಂತಂದರೆ ಒಂದು ಕಾರ್ ತೊಗೋಬೇಕು ಅಥವಾ ಒಂದು ಮನೆ ತೊಗೋಬೇಕು. ತುಂಬ ಒಂದು ಮನುಷ್ಯನಿಗೆ ಒಂದು ಡ್ರೀಮ್ ಅಂತ ಇರುತ್ತೆ. ನಾನು ಏನಕ್ಕೆ ಕಷ್ಟಪಡ್ತಿದ್ದೀನಿ, ಏನಕ್ಕೆ ದುಡಿತಿದ್ದೀನಿ ಅಂತಂದರೆ ನಾನು ಇಂಥದ್ದೊಂದು ಮಾಡ್ಕೋಬೇಕು ಅನ್ನೋದೊಂದು ಡ್ರೀಮ್ ಇರುತ್ತೆ. ಅದು ತುಂಬ ದಿವಸಗಳಿಂದ ನಿಮ್ಮ ಕೈಲಿ ಮಾಡ್ಕೊಳಕ್ಕಾಗ್ತಿರಲ್ಲ. ಇನ್ನು ಮೇಲೆ ಅದಕ್ಕೆ ಚಾಲನೆ ಬರುವಂಥ ಟೈಮ್ ಆಗಿರುತ್ತೆ. ಅಂದರೆ ಮನೆ ಕಟ್ಟೋದು, ಕಾರ್ ತೊಗೊಳ್ಳೋದು ಅಥವಾ ಇನ್ನೊಂದು ಅಥವಾ ಹಳೆ ಯಾವ್ದಾನ ಕಂಪ್ನಿನಲ್ಲಿ ಅಥವಾ ಇಂಥ ಕಂಪ್ನಿಗೆ ಸೇರ್ಕೋಬೇಕು, ಇಂಥ ಪೋಸ್ಟಿಂಗಿಗೆ ನಾನು ಹೋಗಬೇಕು ಅಂತ ನೀವೇನಾದರೂ ಮನಸ್ಸು ಮಾಡ್ಕೊಂಡಿದ್ರೆ ಖಂಡಿತ ಆ ಪೋಸ್ಟಿಂಗಿಗೆ ಪ್ರಯತ್ನ ಪಟ್ಟರೆ ಖಂಡಿತ ಆಗುತ್ತೆ. ಅದರಿಂದ ಲಾಭನೂ ಕೂಡ ನೀವು ಪಡಿತೀರ. ನೀವು ಅಂದ್ಕೊಂಡಿರೋಂಥ ಕೆಲಸಗಳನ್ನ ಸಾಧನೆ ಮಾಡ್ಕೊಳ್ಳೋದಕ್ಕೆ ಒಳ್ಳೆ ಸಮಯ ಇದಾಗಿರುತ್ತೆ. ಜೊತೆಗೇನಂತಂದರೆ ಹಳೆ ತಪ್ಪುಗಳನ್ನ ಸರಿ ಮಾಡ್ಕೊಳ್ಳೋದಕ್ಕೂ ಕೂಡ ಇದು ಒಳ್ಳೆ ಸಮಯ ಆಗಿರುತ್ತೆ. ನೋಡಿ, ಪ್ರತಿಯೊಬ್ಬ ಮನುಷ್ಯನು ಗೊತ್ತಿಲ್ಲದೇನೋ ಕೆಲವು ತಪ್ಪುಗಳನ್ನ ಮಾಡ್ಕೊಂಡಿರ್ತಾನೆ. ಆದರೆ ಪಶ್ಚಾತ್ತಾಪ ಪಡೋದು ತುಂಬ ಮುಖ್ಯ ಆಗಿರುತ್ತೆ. ಪಶ್ಚಾತ್ತಾಪ ಪಟ್ಟ ಮೇಲೆ ಅದೇ ತಪ್ಪನ್ನ ಮತ್ತೆ ಮಾಡಬಾರ್ದು. ಅದೇ ರೀತಿಯಲ್ಲಿ ನಿಮಗೆ ಅರಿವು ಇವಾಗ ಬರುತ್ತೆ. ಅಂದರೆ ನಾನು ಈ ಥರ ತಪ್ಪು ಮಾಡಿದ್ದಕ್ಕೆ ನನಗೆ ಇವತ್ತು ಈ ಥರ ಪನಿಷ್ಮೆಂಟ್ ನಾನು ತೊಗೊಂಡಿದ್ದೆ, ಇನ್ಮೇಲೆ ಆ ತಪ್ಪನ್ನ ಮಾಡಬಾರ್ದು, ನನ್ನಲ್ಲಿ ವರ್ತನೆಯಲ್ಲಿ ನಾನು ಬದಲಾವಣೆ ಮಾಡ್ಕೋಬೇಕು, ಕೆಲವೊಂದು ಆ್ಯಟಿಟ್ಯೂಡ್ ಚೇಂಜ್ ಮಾಡ್ಕೊಳ್ಳೋದು, ಮಾತನ್ನ ಚೇಂಜ್ ಮಾಡ್ಕೊಳ್ಳೋವಂಥದ್ದು, ಅದು ಎಲ್ಲನೂ ಕೂಡ ನಿಮಗೆ ಲಾಭನ ತೊಗೊಂಬಂದ್ಕೊಡುತ್ತೆ. ಇನ್ನು ನೆಗೆಟಿವ್ ಪಾಯಿಂಟ್ಸ್ ಏನಂತ ನೋಡೋಕ್ಕೆ ಬಂದಾಗ ಆಲಸ್ಯ ಮತ್ತು ಉದಾಸೀನತೆ ಜಾಸ್ತಿ ಆಗುವಂಥದ್ದು. ಅಯ್ಯೋ ಇವತ್ತಿನ ಕೆಲಸ ನಾಳೆ ಮಾಡೋಣ ಬಿಡು, ಹೆಂಗೋ ಸ್ವಲ್ಪ ರಿಲ್ಯಾಕ್ಸ್ ಆಗಿದ್ದೀನಿ, ಇಷ್ಟು ದಿವಸ ಕಷ್ಟಪಟ್ಟಿದ್ದೀನಿ, ನಾಳೆ ಮಾಡೋಣ ಬಿಡು, ಏನೋ ಅವಕಾಶ ಬಂದಿದೆ, ನನಗೆ ಬಿಟ್ಟು ಬೇರೆ ಯಾರು ಕೊಡ್ತಾರೆ, ನೋಡ್ಕೊಳ್ಳೋಣ ಬಿಡು ಅಂತಂದರೆ ನಿಮ್ಮ ಕೈ ತಪ್ಪು ಹೋಗುವಂಥ ಸಾಧ್ಯತೆಗಳಿರುತ್ತೆ. ಅಂದರೆ ಬಂದಿರೋ ಅವಕಾಶಗಳನ್ನ ಆಗಿಂದಾಗಲೇ ಅದನ್ನು ನೀವು ಶ್ರಮಪಟ್ಟು ಮಾಡಿದ್ರೆ ಖಂಡಿತ ಒಳ್ಳೆ ಫಲಗಳನ್ನ ನೀವು ನಿರೀಕ್ಷೆ ಮಾಡಬಹುದು. ಇಲ್ಲ ಅಂತಂದರೆ ಕೈ ತಪ್ಪು ಹೋಗುವಂಥ ಸಾಧ್ಯತೆಗಳು ಕೂಡ ಇರುತ್ತೆ. ಅಂದರೆ ಓವರ್ ಕಾನ್ಫಿಡೆಂಟ್ ಬೇಡ, ಆಲಸ್ಯ ಬೇಡ, ಸ್ವಲ್ಪನಾದರೂ ಇಂಟ್ರೆಸ್ಟ್ ಕೊಟ್ಟು ಕೆಲಸನ ಮಾಡಿ. ಜೊತೆಗೆ ಆರೋಗ್ಯ ಸಮಸ್ಯೆಗಳು, ಮೊದಲೇ ಆರೋಗ್ಯ ಸಮಸ್ಯೆಗಳೇನಾದರೂ ಇತ್ತು ಅಂದರೆ ಮತ್ತೆ ಜಾಸ್ತಿ ಆಗೋ ಸಾಧ್ಯತೆಗಳಿರುತ್ತೆ, ಅಥವಾ ಹೊಸದಾಗಿ ಆರೋಗ್ಯ ಸಮಸ್ಯೆಗಳು ಬರುವಂಥ ಸಾಧ್ಯತೆಯೂ ಇರುತ್ತೆ. ಹಾಗಾಗಿ ಆರೋಗ್ಯದ ಕಡೆ ಗಮನ ಕೊಡಿ, ಒಳ್ಳೆ ಫುಡ್ಡನ್ನ ತಗೊಳ್ಳಿ, ಟೈಮ್ಗೆ ಊಟ ಮಾಡಿ. ಊಟನೇ ಮುಖ್ಯವಾಗಿ ಮನುಷ್ಯನ ಆರೋಗ್ಯನ ಏರುಪೇರು ಮಾಡುವಂಥದ್ದು. ಅದ್ರ ಕಡೆ ಸ್ವಲ್ಪ ನೀವು ಗಮನ ಕೊಡಲೇಬೇಕಾಗಿ ಬರುತ್ತೆ. ಅಥವಾ ಮೆಡಿಸನ್ಸ್ ಏನಾದ್ರು ತೊಗೊತಾ ಇದ್ದರೆ ಕರೆಕ್ಟ್ ಟೈಮ್ಗೆ ಮೆಡಿಸನ್ನ ತೊಗೊಳ್ಳೋದನ್ನು ಕೂಡ ರೂಢಿ ಮಾಡ್ಕೊಳ್ಳಿ. ಜೊತೆಗೆ ವೈವಾಹಿಕ ಜೀವನದಲ್ಲಿ ಸ್ವಲ್ಪ ಏರುಪೇರುಗಳಾಗುವಂಥದ್ದು. ಯಾಕಂದರೆ ಶನಿ ನೇರ ದೃಷ್ಟಿ 7ನೇ ಮನೆ ಮೇಲೆ ಬೀಳ್ತಾ ಇರೋದ್ರಿಂದ ಸ್ವಲ್ಪ ಅಹಂ ಜಾಸ್ತಿ ಆಗುವಂಥದ್ದು. ಸೊ ಅವರೇನೋ ನಿಮ್ಮ ಜೊತೆಲಿ ಮಾತಾಡ್ತಾರೆ, ರ್ಯಾಶಾಗಿ ಮಾತಾಡ್ತಾರೆ, ಅದರಿಂದ ನೀವು ತಿರುಗಿಸಿ ಏನೋ ಮಾತಾಡುವಂಥದ್ದು, ಇದರಿಂದ ಕ್ಲಾಶಸ್ ಆಗುವಂಥದ್ದು. ಬರೀ ಮದುವೆ ಜೀವನನೇ ಅಂತಲ್ಲ, ನೀವೇನಾದರೂ ಪಾರ್ಟ್ನರ್ಶಿಪ್ ಬಿಸ್ನೆಸ್ ಮಾಡ್ತಾಯಿದ್ರೆ ಅದರಲ್ಲೂ ಕೆಲವು ಸಮಸ್ಯೆಗಳು ಬರೋ ಸಾಧ್ಯತೆಗಳಿರುತ್ತೆ. ಸ್ವಲ್ಪ ಕೇರ್ಫುಲ್ಲಾಗಿರಿ. ಮಾತಾಡಬೇಕಾದ್ರೆ ಎಚ್ಚರ ವಹಿಸಿ ಮಾತಾಡಿ. ನೀವು ತಾಳ್ಮೆ ವಹಿಸ್ಕೊಂಡು ಮಾತಾಡಿಬಿಟ್ರೆ ಈ ಥರದ ಒಂದು ಸಮಸ್ಯೆಗಳೇ ನಿಮ್ಮ ಹತ್ರಕ್ಕೆ ಸುಳಿಯೋದಿಲ್ಲ. ಪರಿಹಾರವಾಗಿ ಏನು ಮಾಡ್ಕೋಬೇಕು ಅಂದರೆ ಮೊದಲನೇದಾಗಿ ತಾಳ್ಮೆಯಿಂದ ಮಾತಾಡುವಂಥದ್ದು, ಲೇಜಿನೆಸ್ನ ಬಿಟ್ಟು ಕೆಲಸ ಮಾಡುವಂಥದ್ದು, ಆ ಥರದ ನಿರ್ಧಾರಗಳನ್ನ ತೊಗೊಳ್ಳದೇ ಇರುವಂಥದ್ದು. ಇನ್ನು ಅದು ಬಿಟ್ಟು ಏನು ಅಂತಂದರೆ ಶನೇಶ್ವರನ ಆರಾಧನೆ ಮಾಡ್ಕೊಳ್ಳೋದು. ಅಂದರೆ ಶನಿ ಗಾಯತ್ರಿ ಮಂತ್ರನ ಜಪ ಮಾಡ್ಕೊಳ್ಳೋದು, ಆಂಜನೇಯನ ಸ್ಮರಣೆ ಮಾಡ್ಕೊಳ್ಳೋದು, ಗುರುಗಳ ಆರಾಧನೆ ಮಾಡ್ಕೊಳ್ಳೋವಂಥದ್ದು. ಪ್ರತಿ ಗುರುವಾರ ಗುರುಗಳ ದೇವಸ್ಥಾನಕ್ಕೆ ಹೋಗಿ ಬನ್ನಿ. ನಿಮ್ಮ ಮನೇಲಿ ಯಾರಾದರೂ ಹಿರಿಯರಿದ್ದರೆ ಅವ್ರ ಕಾಲು ಮುಟ್ಟು ನಮಸ್ಕಾರ ಮಾಡ್ಕೊಳ್ಳಿ. ಅವ್ರ ಆಶೀರ್ವಾದ ಹೊಂದಿದ್ರೆ ನಿಮ್ಗೆ ಯಾವುದೇ ರೀತಿಯಾದ ಸಮಸ್ಯೆಗಳು ಬರೋದಿಲ್ಲ.
ಇನ್ನು ಇದಾಗಿತ್ತು ಇವತ್ತಿನ ವಿಶೇಷವಾದ ಕಾರ್ಯಕ್ರಮ. ಶನಿ ವಕ್ರ ಚಲನೆಯಿಂದ ಯಾವ್ಯಾವ ರಾಶಿಗೆ ಒಳ್ಳೆಯದು, ಯಾವ್ಯಾವ ರಾಶಿಗೆ ಕೆಲವೊಂದು ನೆಗೆಟಿವ್ ಪಾಯಿಂಟ್ಸ್ ಇದೆ ಅನ್ನೋದನ್ನೆಲ್ಲ ನೀವು ತಿಳ್ಕೊಂಡಿದ್ದೀರಾ. ಪರಿಹಾರನೂ ಕೂಡ ನಾನು ಅದರಲ್ಲಿ ಹೇಳಿದ್ದೀನಿ. ಆದಷ್ಟು ಪಾಸಿಟಿವ್ ಆಗಿ ಯೋಚನೆ ಮಾಡೋದಕ್ಕೆ ಪ್ರಯತ್ನ ಪಡಿ. ನನಗೆ ಕಷ್ಟ ಇದೆ, ನೀವೇನೋ ಒಳ್ಳೆಯದು ಅಂತ ಹೇಳ್ಬಿಟ್ರಿ, ಯಾವ ದುಡ್ಡು ಬರುತ್ತೆ, ಏನು ಬರುತ್ತೆ, ಇದರದ್ದು ಬೇಕಾದಷ್ಟು ಕಮೆಂಟ್ಸ್ನ ಕೂಡ ನಾನು ನೋಡ್ತಾ ಇರ್ತೀನಿ. ಆದಷ್ಟು ಒಳ್ಳೆಯದನ್ನು ಬಯಸಿ, ಖಂಡಿತವಾಗ್ಲೂ ನಿಮ್ಮ ಜೀವನಕ್ಕೂ ಒಳ್ಳೇದು ಬರುತ್ತೆ. ಜೊತೆಗೆ ನಿಮ್ಮ ಜಾತಕನ ನೋಡಿಸ್ಕೊಳ್ಳೋದು ಕೂಡ ತುಂಬ ಇಂಪಾರ್ಟೆಂಟ್ ಆಗಿರುತ್ತೆ. ಯಾಕಂದರೆ ನಿಮಗೆ ನಡೀತಿರುವಂತಹ ದಶಾಭುಕ್ತಿ ಕೂಡ ಇಂಪಾರ್ಟೆಂಟ್ ಆಗಿರುತ್ತೆ, ಗ್ರಹಗಳ ಸ್ಥಾನಮಾನ ಕೂಡ ಇಂಪಾರ್ಟೆಂಟ್ ಆಗಿರುತ್ತೆ. ಸೊ ಹಾಗಾಗಿ ನಿಮ್ಮ ವೈಯಕ್ತಿಕ ಜಾತಕನ ಒಮ್ಮೆ ಪರಿಶೀಲನೆ ಮಾಡಿಸ್ಕೊಳ್ಳಿ. ನೀವು ನಮ್ಮಲ್ಲಿ ಏನಾದರೂ ನಿಮ್ಮ ಜಾತಕನ ತೋರಿಸ್ಕೊಬೇಕು ಅಂದರೆ ಸ್ಕ್ರೋಲ್ ಆಗ್ತಿರೋಂಥ ನಂಬರ್ಗೆ ಕರೆ ಮಾಡಿ ನೀವು ಅಪಾಯಿಂಟ್ಮೆಂಟ್ನ ಫಿಕ್ಸ್ ಮಾಡ್ಕೋಬೋದು. ಸೊ ಎಲ್ಲರಿಗೂ ಕೂಡ ನನ್ನ ಧನ್ಯವಾದಗಳು.